ಗಳು ಆಮೇಲೆ ಫ್ಲೈವುಡ್ ಇರುತ್ತೆ ಅಲ್ಲಿ ಏನು ಸೀಟ್ ಸುತ್ತಲೂ ಆಮೇಲೆ ಆ ಬ್ಲಾಂಕೆಟ್ಗಳು ಜೊತೆಗೆ ಬೆಂಕಿ ಈಸಿಯಾಗಿ ಹೊತ್ಕೊಳ್ಳುವಂಥ ವಸ್ತುಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ ಖಾಸಗಿ ಬಸ್ ನೋಡಿ. ಫೈರ್ ಸೇಫ್ಟಿ ಇದರಲ್ಲಿ ಅವಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ಯಾವುದಕ್ಕೆ ಅಪೋಸ್ಟಿ ಕರ್ಟನ್ ಮೆಟೀರಿಯಲ್ ಶುಡ್ ಬಿ ಫೈರ್ ರಿಟಾರ್ಡೆಂಟ್ ಅಂತ ಇದೆ. ಅಂದರೆ ಅವು ಆದಷ್ಟು ಹತ್ಕೊಳ್ತವೆ. ನೀವು ಎಂಥ ಬೆಂಕಿ ಹಾಕಿದ್ರೆ ನೀವು ಏನು ಬೇಕಾದ್ರೂ ಕಬ್ಬನೇ ಬರ್ನ್ ಆಗಿಬಿಡುತ್ತೆ ಅಂದಾಗ ಇದು ಫೈರ್ ರಿಟಾರ್ಡೆಂಟ್ ಇರಬೇಕು. ಅಂದರೆ ಟು ಸರ್ಟನ್ ಎಕ್ಸ್ಟೆಂಟು ನಾವು ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. ನೀವು ಬೆಂಕಿನೇ ಹತ್ಕೋಬಾರ್ದು ಅನ್ನೋ ಥರದಲ್ಲ. ಅದು ಆದಷ್ಟು ಅದು ಫೈರ್ ರಿಟಾರ್ಡೆಂಟ್ ಇರಬೇಕು ಅನ್ನೋದು ಅಷ್ಟೇ ಹೊರತು ಬೆಂಕಿನೇ ಹತ್ಕೊಳೋದೇ ಇಲ್ಲ ಅಂತ ಅಲ್ಲ. ಈಗ ಸೇಫ್ಟಿ ಈ ವೆಹಿಕಲ್ಗಳಿಗೆ ಇವತ್ತು ಸಾಕಷ್ಟು ಸೇಫ್ಟಿಗಳನ್ನ 125 ಇದರಲ್ಲಿ ABCDEFGH ಸುಮಾರು ಪ್ಯಾಸೆಂಜರ್ ಕಾರಿಂದ ಹಿಡಿದು ನಾವು ಬಸ್ವರೆಗೂ ಸಾಕಷ್ಟು ಸ್ಟ್ಯಾಂಡರ್ಡ್ಸ್ನ ಅಪ್ಡೇಟ್ ಮಾಡ್ತಿರ್ತಕ್ಕಂಥದ್ದನ್ನ ನಮ್ಮ ಕೇಂದ್ರ ಮೋಟಾರ್ ವಾಹನ ನಿಯಮಗಳಲ್ಲಿ ತಂದಿದ್ದಾರೆ. ಅದನ್ನು ಪ್ರಾಕ್ಟೀಸು ಕೂಡ ಆಗ್ತಾಯಿದೆ. ಆದರೆ ಅದಕ್ಕೊಂದು ಲಿಮಿಟೇಷನ್ಸ್ ಇರುತ್ತೆ. ಅದಕ್ಕೊಂದು ಈಗ ನಾವೊಂದು ವೆಹಿಕಲ್ಗೆ ಬಾಡಿ ಕಟ್ಕೊಂಡಿದ್ವಿ ಯಾಕೆ ಅಂತ ಅಂದ್ಬಿಟ್ಟು ನೀವು ಎಷ್ಟೇ ಫೋರ್ಸಾಗಿ ಹೊಡೆದ್ರೂ ಕೂಡ ಅದು ಡೆಂಟೇ ಆಗಬಾರ್ದು, ಅದು ಕ್ರ್ಯಾಶೇ ಆಗಬಾರ್ದು, ಅದು ಹಾಗೇ ಇರಬೇಕು ಅನ್ನೋಕ್ಕೆ ಸಾಧ್ಯನಾ? ಸಿ ದರ್ ಇಸ್ ಎ ಲಿಮಿಟೇಷನ್. ಯಾವ ಫೋರ್ಸ್ಗೆ ಯಾವ ಲೋಡ್ಗೆ ಇಟ್ ಹ್ಯಾಸ್ ಟು ವಿತ್ ಸ್ಟ್ಯಾಂಡ್ ಅನ್ನೋದನ್ನ ಇರುತ್ತೆ. ಆ ಸ್ಟ್ಯಾಂಡರ್ಡ್ಸ್ಗೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸಂಪೂರ್ಣ ನಾನು ಹೋಗಿ ಈಗ ನೋಡಿ, ಇಂಜಿನಿಯರು ಡಾಕ್ಟ್ರುಗಳು 3 ಜನ ಸುಮಾರು 2021 ಇಸ್ವಿನಲ್ಲಿ ಗುಜರಾತ್ ಅಹಮದಾಬಾದ್ ಹತ್ರ ಅವರು ವಿದ್ಯಾವಂತರು. ಅವರು ಯಾವುದು BMW ಕಾರಲ್ಲಿ 229 230 ಕಿಲೋಮೀಟ್ರ್ ಹೋಗ್ತಾ ಇನ್ನೊಂದು 230 ರೀಚ್ ಆಗಿದ್ರೆ 250 ರೀಚ್ ಮಾಡಬೇಕು ಅಂತ ಹೇಳಿ ಜಸ್ಟ್ ಫ್ಲೈ ಆಗಿ ಎದುರುಗಡೆ ಬರ್ತಕ್ಕಂಥ ಒಂದು ಟ್ರಕ್ಗೆ ಹೊಡೆದು ಸಂಪೂರ್ಣ ಕಾರು ಜಜ್ಜೋಯಿತು, ಟ್ರಕ್ಕು ಕೂಡ ಡ್ಯಾಮೇಜ್ ಆಯಿತು. ಮತ್ತು ಅಲ್ಲಿರ್ತಕ್ಕಂಥ 3 ಜನ ಡಾಕ್ಟರ್ ಇಂಜಿನಿಯರ್ಗಳು ಕ್ರ್ಯಾಶ್ ಆದ ರೋಡ್ ಕ್ರ್ಯಾಶಲ್ಲಿ ಹೊರಟೋಗ್ಬಿಟ್ಟು. ಇದಕ್ಕೇನು ಕಾರಣ ಅಂತ ಹೇಳ್ತೀರಿ? ಸೇಫ್ಟಿ ವೆಹಿಕಲ್ನ ಹಂಗಾರೆ BMW ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರಲಿಲ್ಲ ಅಂತ ಹೇಳ್ತೀರಾ? 78 to 80% ಆಸ್ ಆನ್ ಸ್ಟ್ಯಾಟಿಸ್ಟಿಕ್ಸು ಎಲ್ಲ ಅಪಘಾತಗಳು ಆಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಮಾನವ ನಿರ್ಮಿತ. ಡ್ರೈವರ್ಗಳು ಕೆಲವು ಸರಿ ಗಾಡಿನಲ್ಲಿ ಡ್ರೈವರ್ ಇರ್ಬೋದು, ನಾಳೆ ಒಬ್ಬ ಪಾದಾಚಾರಿ ಇರ್ಬೋದು, ಅಥವಾ ಇನ್ಯಾವುದೇ ವಾಹನದ ಚಾಲಕನಿಂದ ಅಚಾತುರ್ಯದಿಂದ ಆಗ್ತಾ ಇರೋದು. ನಾವು ಈ ಕನ್ಸ್ಟ್ರಕ್ಷನಲ್ ಫೀಚರ್ಸು ರಸ್ತೆ ಇರ್ಬೋದು, ವಾಹನಗಳೇ ಇರ್ಬೋದು, ನಾವು ಎಲ್ಲ ಒಂದು ಕನ್ಸ್ಟೆಂಟ್ಸು ತಗೊಂಬಂದು ಇಲ್ಲಿ ಆಗ್ತಾ ಇದ್ದೀವಿ. ವೆಹಿಕಲ್ಗೆ ಏನು ಒಂದು ಸ್ಪೀಡಾಗಿ ಹೋಗುತ್ತೆ, ಅದಕ್ಕೆ ಸ್ಪೀಡ್ ಲಿಮಿಟ್ ಹಾಕ್ರಿ, ಅದಕ್ಕೆ ಕ್ಯಾಮ್ರಾ ಹಾಕ್ಸಿ. ಅಂದರೆ ಸ್ಪೀಡ್ ಲಿಮಿಟ್ ಅವಶ್ಯಕತೆ ಇಲ್ವಾ? ಅಲ್ಲ ಇಲ್ಲ ಅಂತಲ್ಲ. ಅಂದರೆ ನಾವು ಎಲ್ಲನೂ ಲಿಮಿಟೇಷನ್ಸ್ನ ವೆಹಿಕಲ್ಗೇ ಫಿಕ್ಸ್ ಮಾಡ್ತಾ ಇದ್ದೀವಿ. ಮನುಷ್ಯನಿಗೆ ಏನು ಬೇಕು ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದೀವಿ. ನಾನು ಇದನ್ನು ಬಹಳ ಸೀರಿಯಸ್ ಮ್ಯಾಟ್ರಿದ್ದು. 78% ಇರೋ ಕಡೆ ಫೋಕಸ್ ಮಾಡಬೇಕಾ? 22% ತಪ್ಪಲ್ಲ. ಅದು ಏನು ಇವತ್ತು ರಸ್ತೆ ನಿರ್ಮಾಣ ಮತ್ತು ವಾಹನಗಳ ನಿರ್ಮಾಣ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಮತ್ತು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಹಣ ಖಂಡಿತವಾಗ್ಲೂ ತಪ್ಪು ಅಂತ ಹೇಳಿದ್ರೆ ಸರಿಯಾಗಿದೆ. ಆದರೆ ಇನ್ನೊಂದು ಭಾಗದಲ್ಲಿ ಆ ವಾಹನವನ್ನು ಚಾಲನೆ ಮಾಡ್ತಾನಲ್ಲ, ವೀಲ್ಸ್ ಬಿಹೈಂಡ್ ದಿ ಪರ್ಸನ್, ಡ್ರೈವರು, ಅವನ ಬಗ್ಗೆ ಯಾರೂ ಯಾಕೆ ಅಲ್ಲಾಗ್ತಾ ಇದೆ ತಪ್ಪಿದ ಮೇಲೆ ಅಲ್ಲಿಗೆ ಏನು ಪ್ರಾಮುಖ್ಯತೆ ಕೊಡ್ತಾ ಇಲ್ವಲ್ಲ. ನಮ್ಮಲ್ಲಿ ಡ್ರೈವಿಂಗ್ಗೆ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ನಮಗೆ ಶಿಕ್ಷಣನೇ ಸರಿ ಕೊಡ್ತಾ ಇಲ್ಲ. 10 ಅವರಲ್ಲಿ ಒಬ್ಬ ಡ್ರೈವಿಂಗ್ ಕಲ್ತ್ಕೊಂಡ್ರೆ ಸಾಕು, ನೀನು ಯು ಕ್ಯಾನ್ ಹ್ಯಾಂಡಲ್ ABC. ಯಾಕೆಂದರೆ 1988ರಲ್ಲಿ ಇರ್ತಕ್ಕಂಥ ಮೋಟಾರು ವಾಹನ ಕಾಯ್ದೆ ರೂಲ್ 18ರಲ್ಲಿ ಏನಿದೆಯೋ ಇವತ್ತು ಅಷ್ಟೇ ನಿಯಮಗಳನ್ನ ಮಾತ್ರ ಅದನ್ನು ನಾವು ಅಷ್ಟನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಅದನ್ನು ಪರೀಕ್ಷೆ ಮಾಡ್ತಕ್ಕೆ, ಅದನ್ನು ಕಲಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳೇ ಇಲ್ಲ. ಅಲ್ಲ, ಬಿಟ್ಟರೆ ನಿಮ್ದು ಏನು ಆರೋಪ ಅಂದರೆ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಪ್ರಭು ಅವರೇ, ಇಲ್ಲಿ ದುಡ್ಡಿನ ವಿಚಾರ ಮಾತಾಡಬೇಕು, ಬೇರೆ ದಿವಸ ಇಟ್ಕೊಳ್ಳಿ ಬೇಕಾದ್ರೆ ಅದು ಮಾತಾಡೋಣ. ಈಗ ನಮಗೆ ಆರೋಪ ಅಲ್ಲಲ್ಲ, ಅದೇ ನಾವು ಇಲ್ಲ ಅಂತ ಹೇಳಲ್ಲ. ನೀವು ದುಡ್ಡು ಕೊಟ್ಟ ಕ್ಷಣ ಜೀವ ಕಳ್ಕೋಬೇಕು ಅಂತ ಅಂದ್ಬಿಟ್ಟು ಯಾರೂ ದುಡ್ಡು ಕೊಡೋದಿಲ್ಲ. ದಟ್ ಈಸ್ ಎ ಡಿಫ್ರೆಂಟ್ ಮ್ಯಾಟರು. ನಮಗೆ ಬೇಕಾಗಿರೋದ್ರಲ್ಲಿ ಸುರಕ್ಷತೆ. ನಾವು ಫಸ್ಟು ಒಂದು ಪ್ರಶ್ನೆ ಮಾಡಬೇಕಾದ್ರೆ ನಾವು ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಾ? ನೋಡಿ, ನಿಮಗೆ ಡ್ರೈವಿಂಗ್ ಟೆಸ್ಟ್ನ ಮಾಡಬೇಕಾದ್ರೆ ಅಥವಾ ಕಲಿಬೇಕಾದ್ರೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ತುಂಬ ಪೂರ್ ಇನ್ಫ್ರಾಸ್ಟ್ರಕ್ಚರ್ಸು. ನಿಮಗೆ 30 ದಿವಸದಲ್ಲಿ ಈಗ ನೀವು ಹೇಳ್ತೀರಿ, ನೀವು ಹಣದ ವಿಚಾರ, ಈಗ ಲರ್ನರ್ ಲೈಸೆನ್ಸು ನೀವು RTO ಆಫೀಸಿಗೆ ಬರೋಂಗೇ ಇಲ್ಲ. ನೀವೇನೇ ಆನ್ಲೈನಲ್ಲಿ ಕೂತ್ಕೊಂಡು ನೀವೇ ಪರೀಕ್ಷೆ ಮಾಡ್ಕೊಬೋದು. ಹಾಗಾದರೆ ಎಲ್ಲಿ ಬಂತು ಲಂಚ ಅನ್ನೋ ಪ್ರಶ್ನೆ? ಎಲ್ಲಿ ಬಂತು ದುಡ್ಡನ್ನ ಪ್ರಶ್ನೆ? ಎಲ್ಲಿ ಬಂತು? ಈಗ ಯಾರನ್ನ ಹೇಳ್ತೀರಾ ನೀವು? ಈಗ ನಮಗೆ ಉತ್ತರ ಕೊಡಿರಿ ಇದಕ್ಕೆ. ಇದು ಒಂದು ಎಕ್ಸಾಂಪಲ್ಲು. ಅಂದರೆ ನಾವು ಸೇಫ್ಟಿ, ನಾವು ಸುರಕ್ಷಿತ ಇರಬೇಕೇ ಹೊರತು ಎಲ್ಲದಕ್ಕೂ ನಾವು ಹಣ ಭ್ರಷ್ಟಾಚಾರ ಅದು ಡಿಫ್ರೆಂಟ್ ಮ್ಯಾಟರು. ಅದಿಲ್ಲ ಅಂತ ಹೇಳೋದಿಲ್ಲ. ಖಂಡಿತವಾಗ್ಲೂ ಈ ಸಮಾಜದ ಪ್ರತಿಯೊಂದು ನರನಾಡಿಗಳಲ್ಲೂ ಅದು ಬಿಟ್ಟಿಲ್ಲ, ಅದಿದೆ. ಅದನ್ನು ಪಕ್ಕಕ್ಕೆ ಇಟ್ಟು ನಾವು ಇಲ್ಲಿ ಸುರಕ್ಷತೆ ಹೇಳಿ ಬದುಕೋದು ಬೇಕಲ್ಲ.
ನಾವು ಹಣ ಕೊಟ್ಬಿಟ್ಟು ಜೀವ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ನಿಜ. ಅಥವಾ ಯಾರಿಗೋ ಒಬ್ರು ರೆಕಮೆಂಡ್ ಮಾಡಿಸ್ಬೋದು. ಆ ರೆಕಮೆಂಡ್ ಮಾಡಿದ್ರೆ ನನ್ನ ಜೀವ ಹೋಗುತ್ತೆ, ಅವಾಗ ಬಂದು ರೆಕಮೆಂಡ್ ಮಾಡಪ್ಪ ನನ್ನ ಜೀವ ಉಳ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಸಾಧ್ಯ ಆಗೋದಿಲ್ಲ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ವಾಹನಗಳಿಗೆ ಡ್ರೈವಿಂಗ್ ಲೈಸೆನ್ಸ್ನ ಕೊಡಬೇಕಾದ್ರೆ ಅವ್ರಿಗೆ ತರಬೇತಿ ಕೊಡ್ತೀವಲ್ಲ, ಅದಕ್ಕೆ ಬೇಕಾದ ಸ್ಟ್ಯಾಂಡರ್ಡ್ಸ್ನ ಜಾಸ್ತಿ ಮಾಡಿಲ್ಲ. 88ರಲ್ಲಿ ಏನಿತ್ತು, ಇವತ್ತು ಅದೇ ಇದೆ. ಹತ್ತು ಕಡೆ ಸ್ವಲ್ಪ ಗಮನ ಹರಿಸಿ. ನೀವು ಒಂದು ವರ್ಷದ್ದು ಪಾಸ್ ಮಾಡಬೇಕಾದ್ರೆ ನಿಮಗೆ ಒಂದು ಕ್ಲಾಸ್ ಪಾಸ್ ಮಾಡಬೇಕಾದ್ರೆ 1 ವರ್ಷ, 1ನೇ ಕ್ಲಾಸ್ ಪಾಸ್ ಮಾಡಬೇಕಾದ್ರೆ ನೀವು ಇಡೀ ಜೀವಮಾನ ನೀವು ವೆಹಿಕಲ್ ಓಡಿಸ್ತೀರ ಅಂದರೆ ನಿಮ್ಗೆ ಎಷ್ಟು ಟ್ರೈನಿಂಗ್ ತರಬೇತಿ ಬೇಕಾಗ್ಬೋದು. ಮತ್ತು ಬರೀ ಕೇವಲ ನೀವು ಒಂದ್ಸರಿ ಲೈಸೆನ್ಸ್ ಕೊಟ್ಟರಲ್ಲ, ಅದನ್ನು ಮತ್ತೆ ರಿನ್ಯೂವಲ್ ಮಾಡಬೇಕಾಗತ್ತೆ. ನಿಮ್ಮ ಏನು ಜ್ಞಾನ ಇದೆಯಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಸಿಟಿಗಳು ಬೆಳೀತಾ ನಿಮಗೆ ಹೊಸ ಚಾಲೆಂಜಸ್ ಬರುತ್ತೆ. ಆ ಚಾಲೆಂಜಸ್ಗಳಿಗೆ ಅನುಗುಣವಾಗಿ ಒಂದು ಸಂಚಾರದ ಒಂದು ಸವಾಲುಗಳನ್ನು ನಿವಾರಿಸಬೇಕಾದಂಥ ಜ್ಞಾನ ಪಡ್ಕೊಳ್ಳೇಬೇಕಲ್ಲ. ಅಂದರೆ ಅದಕ್ಕೆ ರೀಟ್ರೈನಿಂಗ್, ಅಂದರೆ ಕಾಯ್ದೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕು. ಹೌದು, ಟ್ರೈನಿಂಗ್ಗಳು ಕೊಡಬೇಕು. ಇದು ಒಂದು ಕಡೆ ತರಬೇತಿ ಆಯಿತು, ಶಿಕ್ಷಣ ಆಯಿತು, ಮತ್ತು ಎನ್ಫೋರ್ಸ್ಮೆಂಟ್ ಮಾಡಬಾಗಲೂ ಅಷ್ಟೇ. ನಾವೆಲ್ಲದಕ್ಕೂ ದಂಡ ಹಾಕೋದು ಸರಿ, ಅದು ದಟ್ ಇಸ್ ಒನ್ ಟೂಲ್. ಬರೀ ದಂಡ ಹಾಕಿದ್ರೆ ಸಾಲದು, ದಂಡ ಹಾಕಿ ಮತ್ತೆ ಅವ್ರನ್ನ ಸರಿಪಡಿಸೋದು ಎಲ್ಲಿ? ಅದಕ್ಕೇನು ನಾವು ಪಾಲಿಸಿಗಳೇ ಮಾಡಿಲ್ಲ. ಅಲ್ಲ ಸರ್, ಈಗ ಖಾಸಗಿ ಬಸ್ಗಳಲ್ಲಿ ಮೊನ್ನೆ ನೋಡಿ ಕರ್ನೂಲ್ದಾಯಿತು, ಅಲ್ಲಿ ಎಷ್ಟೋ 100 ಮೊಬೈಲ್ ಬ್ಯಾಟ್ರಿಗಳನ್ನ ಬೇರೆ ಕಡೆ ಸಾಗಾಟ ಮಾಡ್ತಿದ್ರು ಅಂತ, ಅದಕ್ಕೆ ಜಾಸ್ತಿ ಬೆಂಕಿ ಹೊತ್ಕೊಳ್ಳೋಕೆ ಕಾರಣ ಅಂತೇಳಿ. ಬಟ್ ಹಾಗಾಗಿ ಅಲ್ಲಿ ಡ್ರೈವರ್ ಕಂಡಕ್ಟರ್ಗಳು ಬಸ್ ಈಗ ಫ್ಲೈಟಲ್ಲಿ ಹೋಗೋಕ್ಕಿಂತ ಮುಂಚೆ ಏನು ಅನೌನ್ಸ್ ಮಾಡ್ತಾರಲ್ಲ, ಅದು ಅಲರ್ಟ್ ಮಾಡಬೇಕು ಅಂತ ಪ್ರಯಾಣಿಕರು ಯಾರು ಹೇಳೋದೇ ಇಲ್ಲ. ಆಯಿತು ಸರ್, ಈಗ ಫ್ಲೈಟಲ್ಲಿ ಹೋಗ್ತಾ ಇದ್ವಿ ಎಲ್ಲ, ನೀವು ಪ್ರಯಾಣ ಮಾಡಿದ್ರಿ, ಎಲ್ಲರೂ ಬಹುತೇಕರು ಇವತ್ತು ಸಾಮಾನ್ಯ ಜನರು ಫ್ಲೈಟಲ್ಲಿ ಪ್ರಯಾಣ ಮಾಡಿ ಎಲ್ಲ ಸುರಕ್ಷಿತ ಆದಂಥ ಇದನ್ನು ಇಟ್ಟಿದ್ದಾರಲ್ವ ಸರ್. ಯಾವುದಾದ್ರೂ ಫ್ಲೈಟ್ ಅಪಘಾತ ಆದಂಥ ಸಂದರ್ಭದಲ್ಲಿ ಯಾರಾದರೂ ಅಲ್ಲಿರ್ತಕ್ಕಂಥ ಪರಿಕರಗಳನ್ನು ಉಪಯೋಗಿಸಿ ಎಸ್ಕೇಪ್ ಆಗಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಕೊಡ್ತೀರಾ? ಅವಕ್ಕೆಲ್ಲ ಲಿಮಿಟೇಷನ್ಸ್ ಇದೆ. ಯಾವ ಸಂದರ್ಭದಲ್ಲಿ ಅದೇನು ಕಡಿಮೆ ಪ್ರಮಾಣದಲ್ಲಿ ಆದಾಗ ಅವನ್ನೆಲ್ಲ